KSRTC ಬಸ್ ಡ್ರೈವರ್ ಹೊಡೆದು ಇವ್ನು ಹೀರೋಯಿಸಮ್ ಎಲ್ಲ ಅಂಥವ್ರ ಮೇಲೆ ಹೋದ್ರೆ ಬೇಕಾದಷ್ಟು ಜನ ರೌಡಿ ಇದಾರೆ, ಅವ್ನು ಹೊಡಿಲಿ. ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು ಫೈನ್ ಬೇಕಾದ್ರೆ ಕಿತ್ತಾಕ್ತೀನಿ. ಜನ್ಮೇಪಿ ಹೊರಗೆ ಹೋಗ್ಕೊಡ್ದು ಯಾವನ್ ಜಗಳ ಏನಾರು ಹಾಕೊಳ್ಳಿ, ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು ಅಂತ. ಸುಮ್ಮನೆ ಅದೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನು ಸೀಟಲ್ಲಿ ಕೂತಿರ್ಬೇಕು. ಇವ್ನು ಬಸ್ಸಲ್ಲಿ ಹೋಗ್ತಿದ್ದು, ಅವರಿಬ್ರು ಡ್ರೈವರ್ ಜಗಳ, ಅವ್ರು ಏನಾರು ಮಾಡ್ಕೋತಾರೆ. ಆರನ್ ಮಾಡಿಬಿಟ್ಟು ಪ್ರೈವೇಟ್ ಬಸ್ ಒಂದು ಎಡಗಡೆ ಬಂದ್ಬಿಟ್ರೆ KSRTC ಕೆಳಗಡೆ ಹಳ್ಳಕ್ಕೆ ಇಳಿಬೇಕೇನು? 10,000 ಹಂಗಾರೆ ಜೈಲಲ್ಲೇ ಇರ್ಲಿ ಬಿಡಿ, ಒಳ್ಳೇದಾಯ್ತು. For accused number 6, an offence is under section. They are convicted under section 323, 353 and 323 match. And this is the. ಅದೆಲ್ಲ ನನಗೆ ಗೊತ್ತಿದೆ ಸರ್, ನೀವೇನ್ ನಿಮ್ಮ ಆರ್ಗ್ಯುಮೆಂಟ್ ಏನ್ ಬೇಕೋ ಅದ್ ಹೇಳಿ. This is the quarrel between the KSRTC bus driver and the private bus. ಅದೆಲ್ಲ ಕತೆ ಕೇಳಲ್ಲ ಪೂರ್ಣ, ನೀವ್ ಯಾಕೆ ಕೇಳ್ದೋಗಿ ಹೊಡೆದ್ರಿ? I am a passenger. ಪ್ಯಾಸೆಂಜರ್ ಆದ್ರೆ ಹೀರೋ ತೋರಿಸ್ಬೇಕಲ್ಲ, ನಾನು ಇದನ್ನ ನೋಡ್ಕೊತೀನಿ ನಡೆಯಲೇ ಅಂತ. But he has not identified me also. ಒಳಗಡೆ ಹೋಗೋದನ್ನ ಕನ್ಫರ್ಮ್ ಮಾಡ್ತೀನಿ. ಅವೆಲ್ಲ ಕತೆಗಳು ಹೇಳಿದ್ರೆ ಕನ್ಫರ್ಮ್ ಮಾಡ್ತೀನಿ. ಹಿಂದೆ ಒಳಗಿರ್ಲಿ ಜೈಲಲ್ಲಿ ಹೀರೋಯಿಸಮ್ ತೋರಿಸ್ತವನು 2 ಕೋಟಿ ಅವ್ರು ಕನ್ವಿಕ್ಷನ್ ಕೊಟ್ಟಿದ್ದಾರೆ. KSRTC ಬಸ್ ಡ್ರೈವರ್ ಹೊಡೆದು ಇವ್ನು ಹೀರೋಯಿಸಮ್ ಎಲ್ಲ ಅಂಥವ್ರ ಮೇಲೆ ಹೋದ್ರೆ ಬೇಕಾದಷ್ಟು ಜನ ರೌಡಿ ಇದಾರೆ, ಅವ್ನು ಹೊಡಿಲಿ ತಾಕತ್ತಿದ್ರೆ. ನಿಮ್ದೆಲ್ಲ ಇಂಥವ್ರ ಮೇಲೆನೆ ರೋಪು. ಅವ್ನು ಯಾವನ ರೋಡ್ ರೇಜು, ಆ ರೋಡ್ ರೇಜಲ್ಲಿ ಇವನು KSRTC ಬಸ್ಗೆ ಹೋಗಿ ಹೊಡಿಯೋದು. ಯಾರು ಕೊಟ್ರಿ ಇವನಿಗೆ ಲೈಸೆನ್ಸ್ ಹೊಡಿಯೋದಿಕ್ಕೆ? ಒಳಗಿರ್ಲಿ, ಹೆಂಡತಿ ಮಕ್ಳಿಗೆ ಗೊತ್ತಾಗ್ಲಿ, ಅವಾಗ ಗೊತ್ತಾಗುತ್ತೆ. ದಟ್ಸ್ ಆಲ್. ಅವ್ರ ಮನೆ ಹತ್ರ ಪೋಲಿ ನಾಯಿ ತಿರುಗಬೇಕು, ಅವಾಗ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ದುಡ್ಡು ಕೊಡ್ತೀನಿ ಅಂತಂದ್ರೆ ಹೇಳಿ, ಫೈನ್ ಬೇಕಾದ್ರೆ ಕಿತ್ತಾಕ್ತೀನಿ. ಜನ್ಮೇಪಿ ಹೊರಗೆ ಹೋಗ್ಕೊಡ್ದು ಯಾವನ್ ಜಗಳ ಏನಾರು ಹಾಕೊಳ್ಳಿ, ನಾನು ಈ ಕಡೆ ತಿರ್ಕೊಂಡು ಹೋಗ್ಬೇಕು ಅಂತ. ಅಷ್ಟು ದುಡ್ಡು ಕೊಡ್ತೀನಿ ಅಂತಂದ್ರೆ ಅವ್ನು ಕರೆಸಿ ಕಾಂಪೆನ್ಸೇಷನ್ ಕೊಡ್ಸಿ ಕ್ಲೋಸ್ ಮಾಡ್ತೀನಿ. ಸುಮ್ಮನೆ ಅದೆಲ್ಲ ಕತ್ಬಿಟ್ಟು ಪ್ಯಾಸೆಂಜರ್ ಆದ್ರೆ ಮುಚ್ಕೊಂಡು ಅವ್ನು ಸೀಟಲ್ಲಿ ಕೂತಿರ್ಬೇಕು. ಇವನೇನು ಬಂದು ಇಳಿದು ಹೊಡಿಯೋದು? ಬರೇ ಹೊಳೆದಿರ್ತಾರ, ಇಡೀ ವಂಶಾವಳಿ ಬೈದಿರ್ತಾರೆ ಅಮ್ಮ ಅಕ್ಕ ಅನ್ಕೊಂಡು. ದರಿದ್ರದವು ಮುಚ್ಕೊಂಡು ಕೂತ್ಕೊಳ್ಳೋಕ್ಕೇನು? ಇವನ್ ಬಸ್ಸಲ್ಲಿ ಹೋಗ್ತಿದ್ದು, ಅವರಿಬ್ರು ಡ್ರೈವರ್ ಜಗಳ, ಅವ್ರು ಏನಾರು ಮಾಡ್ಕೋತಾರೆ. ಆರನ್ ಮಾಡಿಬಿಟ್ಟು ಪ್ರೈವೇಟ್ ಬಸ್ ಒಂದು ಎಡಗಡೆ ಬಂದ್ಬಿಟ್ರೆ KSRTC ಕೆಳಗಡೆ ಹಳ್ಳಕ್ಕೆ ಇಳಿಬೇಕೇನು? ಅವಂದು ಹೆಂಗ್ ರೋಡು, ಇವಂದು ಹಂಗೆ ರೋಡು. ಓವರ್ಟೇಕ್ ಮಾಡಕ್ ಬರೋದು, KSRTC ಬಸ್ನ ಕೀಳಾರ್ಗ್ ನೋಡೋದು. ಪ್ರೈವೇಟ್ ಬಸ್ ಅವನ್ನ ಆಗ್ಬಿಟ್ರೆ ಏನು ದೊಡ್ಡ ಕೋಡಿದ್ಯೇನ ಅವನ್ಗೆ? ಕೋಡಿದ್ಯೇನ್ರಿ? ಆ ಡ್ರೈವರು ಕಂಡಕ್ಟ್ರೇ ಹಂಗಿರ್ತಾರೆ, ಅದ್ರೊಳಗಡೆ ಇರೋ ಪ್ಯಾಸೆಂಜರು. ಅದನ್ನೇ ಹೇಳಿದ್ದು, ಮುಚ್ಕೊಂಡು ಕೂತಿರ್ಬೇಕಾಗಿತ್ತು ಸೀಟಲ್ಲಿ ಅಷ್ಟೇನೆ. ಅವ್ರು ಏನಾರು ಕಿತ್ತಾಡ್ಕೊಳ್ಳಿ, ಇವನಾಗ್ಬಿಟ್ಟು ಅವ್ನು ಹೊಡಿಯೋದು ಹೀರೋಯಿಸಮ್ ತೋರ್ಸಕ್ಕೆ. ನೀವು ಅಂದೇನು, ನೀವು ಎಲ್ಲಿಯವ್ರು ನೀವು? ನೀವು ನಿಮ್ಮೂರು ಯಾವ್ದ್ರಿ? ತೀರ್ಥಹಳ್ಳಿ. ಪ್ರೈವೇಟ್ ಬಸ್ ಅವ್ರ ಗಲಾಟೆ ನೋಡಿದಿರ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ? ಮತ್ತೆ ಅಲ್ಲಿ ಯಾವ ಬಸ್ಸು ನಿಲ್ಗೊಡಂಗಿಲ್ಲ. ಅದು ತುಳುನಲ್ಲಿ ಬೈಯಕ್ ಶುರು ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅದಕ್ಕೆ ಈ KSRTC ಏರ್ ಕಂಡೀಷನ್ ಬಸ್ನ ಅಲ್ಲಿ ನಿಲ್ಸೋದೇ ಇಲ್ಲ ಅವನು ಉಡುಪಿಲಿ. ಅಲ್ಲೆಲ್ಲೋ ಇನ್ನೊಂದು ಇದೆಯಲ್ಲ ಮಣಿಪಾಲ್ ಅಂತ, ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಕಳ್ಳೆಕಾಯಿ ಸಿಗುತ್ತೆ, ಅದು ತಗೊಂಡು ಕೂತ್ಕೊಂಡ್ಬಿಡ್ಬೇಕು ಮಂಗ್ಳೂರ್ಗೆ ಹೋಗಕ್ಕೆ. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹತ್ರ ನಿಲ್ಸ್ಕೊಡೋದಿಲ್ಲ ಆ ಕೆಂಪು AC ಬಸ್ನ. ಆಮೇಲೆ ಏನಾರು ಅವನು ಪ್ಯಾಸೆಂಜರ್ ಅಂತ ಇರ್ತಾನಲ್ಲ, ಅವನೇನಾರು ಇವನ್ ಬಸ್ಗೆ ಹತ್ಲಿಲ್ಲ ಅಂದ್ರೆ ರಟ್ಟೆ ಹಿಡಿದು ಒಳಗೆ ಎಳ್ಕೊಂಡ್ಬಿಡ್ತಾನೆ, ಬಾ ನಮ್ಮ ಬಸ್ಗೆ ಅಂತ. ಐ ವಾಸ್ ಇನ್ KSTAT, ಐ ನೋ ಆಲ್ ದೀಸ್ ಥಿಂಗ್ಸ್, ಟೈಮಿಂಗ್ಸು, ರೂಟು, ಇವೆಲ್ಲ ನಂಗೆ ಗೊತ್ತು. ಎಲ್ಲ ರೌಡಿಗಳವರು, ಫುಲ್ ಟೈಮ್ ರೌಡಿ, ಪಾರ್ಟ್ ಟೈಮ್ ಡ್ರೈವರ್ ಕಂಡಕ್ಟರ್ ಅಷ್ಟೇ ಅವರು. ಕೈ ಹಿಡ್ದು ಎಳಿತಾನೆ ಒಳಗಡೆಗೆ ಬರ್ಬೇಕು ನಮ್ಮ ಬಸ್ಗೆ ಅಂತ. ಅಲ್ಲಿ ಅವನು ಕೂತ್ಕೊಂಡು ಗುರ್ರ್ ಅಂತ ಡೀಸೆಲ್ ಹಾಕೊಂಡು ಶಬ್ದ ಮಾಡ್ತಿರ್ತಾನಲ್ಲ, ಆ ಡೀಸೆಲ್ನಲ್ಲಿ 2 ಸತಿ ಮಂಗ್ಳೂರ್ಗೆ ಹೋಗಿ ಬರ್ಬೋದು, ಹಂಗೆ ಶಬ್ದ ಮಾಡ್ತಾನೆ, ಹೀಗೆ ಹೊರಟ್ಬಿಡ್ತು ಗಾಡಿ ಅಂತ. ತರಹಾವರಿ ಬಣ್ಣದ ಹಾರನ್ನು, ಒಂದು ಮ್ಯೂಸಿಕಲ್ ಇದು ಕಿಕ್ಕು ಕೊಕ್ಕೊ ಅಂತ ಅದನ್ನ ಹಾರು ನೋಡಿತಾನೆ. ಯಾರು ಬಂದ್ರೆ ಪ್ಯಾಸೆಂಜರ್ ನಮ್ಮ ಗಾಡಿಗೆ ಹತ್ಬೇಕು ಅಂತ. ಸೋ ಮಚ್ ಸೊ ಆ ಪ್ಯಾಸೆಂಜರ್ಸ್ ಹತ್ತೋರು ಇಂಥ ಬಸ್ಗೆ ದುರ್ಗಾಂಬಕ್ಕೆ ಹತ್ತವನು ದುರ್ಗಾಂಬಕ್ಕೆ ಹತ್ಬೇಕು, ಇನ್ನೊಬ್ಬನ್ಗೆ ಹತ್ತವನು ಇನ್ನೊಬ್ಬನ್ಗೆ ಹತ್ಬೇಕು, ಬೇರೆಯವನ್ಗೆ ಹತ್ತಂಗಿಲ್ಲ ಅವನು. ತುಳುನಲ್ಲಿ ಎಂಥದ್ದು ಭಾಷೆ ಎಲ್ಲ ಬೈದು ನಮ್ಮ ಬಸ್ಸಿಗೆ ಬಾ ಅಂತ ಕರೀತಾನೆ.
All these things I have witnessed only sitting for half an hour in Udupi bus stand, waiting for a bus to go to Mangalore. And this is the monopoly. ಸೊ ಇವನು ಆ ರೆಗ್ಯುಲರ್ ಆ ಬಸ್ಸಲ್ಲಿ ಹೋಗೋ ಪ್ಯಾಸೆಂಜರು ಅವನೋಗಿ KSRTC ಬಸ್ಗೆ ಹೊಡಿತಾನೆ. ಎಷ್ಟು ಕೊಡ್ತಾನೆ ಹೇಳಿ? 1 ಲಕ್ಷನ, 1.5 ಲಕ್ಷನ, ಇಲ್ಲ ಜೈಲ? 10,000 ಹಂಗಾರೆ ಜೈಲಲ್ಲೇ ಇರ್ಲಿ ಬಿಡಿ, ಒಳ್ಳೇದಾಯ್ತು. ನೋ he doesn't deserve any such mercy. No. ತಿಂಗಳಿಗೆ 25,000 ಅಂತ 75,000 ಕೊಟ್ರೆ ಬೇಕಾದ್ರೆ ಕೊಡ್ಬೋದು ನೋಡಿ. 75,000 ರೂಪಾಯಿ ಒಂದು ತಿಂಗಳಿಗೆ 25,000 ರೂಪಾಯಿ ಜೈಲು ಹೋಗುತ್ತೆ. ಇಲ್ಲದೆ ಆದ್ರೆ ಯು ವಿಲ್ ಹ್ಯಾವ್ ಟು ಪೇ. ಆಸ್ಕ್ ಹಿಮ್ ಅಂಡ್ ಕಮ್ ಬ್ಯಾಕ್ ಇನ್ ದಿ ಆಫ್ಟರ್ನೂನ್. ಜೈಲ್ಗೆ ಹೋಗ್ತಾನ, ದುಡ್ಡು ಕೊಡ್ತಾನ ಕೇಳಿ. ಅವ್ನು ಜೈಲ್ಗೆ ಹೋದ್ರೆ ನಮ್ಗೇನು ಲಾಭ